ಹೊಸಪೇಟೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸಮಾವೇಶ ನಡೆಸೋಕೆ ಸಕಲ ತಯಾರಿಗಳಾಗಿರುವಂತದ್ದು. ಸದ್ಯ ನಾನಿರುವಂತದ್ದು ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಿಜೆಪಿಯ ಸಮಾವೇಶದ ವೇದಿಕೆ ಮುಂಭಾಗದಲ್ಲಿರುವಂತದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದೇ ಒಂದು ವೇದಿಕೆಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಜೆ 5 ಗಂಟೆಗೆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಸುಮಾರು ಮುಖ್ಯ ವೇದಿಕೆಯಲ್ಲಿ 48 ಆಸನದ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಕೊಪ್ಪಳ, ರಾಯಚೂರು ಮತ್ತು ಬಳ್ಳಾರಿ ಲೋಕಸಭಾ ಚುನಾವಣೆಯ ಉದ್ದೇಶಿಸಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ವೇದಿಕೆಯಲ್ಲಿ ಮಾತಾಡ್ತಾರೆ. ಸುಮಾರು 48 ಜನ ಗಣ್ಯರು ಕೂಡ ಮುಖ್ಯ ವೇದಿಕೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಜರ್ಮನ್ ಟೆಂಟ್ ಮಾದರಿಯ ವೇದಿಕೆಯನ್ನು ಕೂಡ ಹಾಕಿರುವಂತದ್ದು. ಅಂದ್ರೆ ಸಂಜೆ ಸುಮಾರು 4:55ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಸಪೇಟೆಯ ಭಟ್ರಳ್ಳಿ ಆಂಜನೇಯ ದೇಗುಲದ ಹೆಲಿಪ್ಯಾಡ್ಗೆ ಬರ್ತಾರೆ. ಅದರಿಂದ ನೇರವಾಗಿ ಈ ಒಂದು ಮುಖ್ಯ ವೇದಿಕೆಗೆ ಪ್ರಧಾನಿಯವರು 5:10 ಆಗಮನ ಆಗುತ್ತೆ. ಈ ಜೊತೆಗೆ ಇಲ್ಲಿನ ಕಾರ್ಯಕರ್ತನ ಉದ್ದೇಶಿಸಿ ಮತ್ತೆ ಜನರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮೋಡಿಯನ್ನ ಮಾಡ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಶತಾಯಗತಾಯವಾಗಿ ಈ ಬಾರಿ ತಮ್ಮ ಭದ್ರಕೋಟೆಗೆ ಇರಿಸಿಕೊಳ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲಾ ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಸುಮಾರು 48,000 ಆಸನ ವ್ಯವಸ್ಥೆಗಳನ್ನ ಈಗಾಗಲೇ ಈ ಒಂದು ವೇದಿಕೆಯಲ್ಲಿ ಮಾಡಿಕೊಳ್ಳಲಾಗಿರುವಂತದ್ದು. ಅದರಲ್ಲೂ ಕೂಡ ಕೊಪ್ಪಳ ಆಗಿರಬಹುದು, ರಾಯಚೂರು, ಬಳ್ಳಾರಿ ಸೇರಿದಂತೆ ಸಾಕಷ್ಟು ಜಿಲ್ಲೆಗಳಿಂದಲೂ ಕೂಡ ಈ ಒಂದು ಸಮಾವೇಶ ವೀಕ್ಷಣೆಗೆ ಜನರು ಕೂಡ ಬರ್ತಿರುವಂತದ್ದು. ಹೀಗಾಗಿ 1 ಲಕ್ಷಕ್ಕೂ ಹೆಚ್ಚು ಜನರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗುವಂತ ನಿರೀಕ್ಷೆ ಇರುವಂತದ್ದು. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಈ ಒಂದು ಸಮಾವೇಶದ ಬಳಿಕ ಹೊಸಪೇಟೆಯಲ್ಲಿ ವಾಸ್ತವ್ಯ ಹೂಡುವುದರಿಂದ ರಾಯಲ್ ಆರ್ಕೇಡ್ ಹೋಟೆಲ್ ಅನ್ನು ಕೂಡ ಈಗ ಸಂಪೂರ್ಣವಾಗಿ SPG ತನ್ನ ಸುಪರ್ದಿಗೆ ಪಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ಸುಮಾರು 100ಕ್ಕೂ ಹೆಚ್ಚು ಕೊಠಡಿಗಳಿರುವಂತ ಆ ಒಂದು ಹೋಟೆಲ್ ಅನ್ನ ಸಂಪೂರ್ಣವಾಗಿ ಈಗಾಗಲೇ SPG ಸುಪರ್ದಿಗೆ ತೆಗೆದುಕೊಳ್ಳಲಾಗಿರುವಂತದ್ದು. ಜೊತೆಗೆ ಈಗಾಗಲೇ ಈ ಒಂದು ವೇದಿಕೆಯಲ್ಲಿ ದೂರದಿಂದ ಬಂದಂತ ಜನರಿಗೆ ಕೂಡ ಅಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ವೀಕ್ಷಣೆಗಾಗಿ LED ಸ್ಕ್ರೀನ್ ಗಳ ಅಳವಡಿಕೆಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಈ ಒಂದು ಸಮಾವೇಶಕ್ಕೆ ಸಾಕಷ್ಟು ಭದ್ರತೆಯೂ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಹೀಗಾಗಿ ವಿಜಯನಗರ ಪೊಲೀಸ್ ಇಲಾಖೆಯಿಂದ ಈಗಾಗಲೇ 4 ಜನ SP 5 ಜನ ASP ಸೇರಿದಂತೆ ಒಟ್ಟು 1200ಕ್ಕೂ ಹೆಚ್ಚು ಪೊಲೀಸರ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಇದಲ್ಲದೆ ಸುಮಾರು ವೇದಿಕೆ ಆಗಿರಬಹುದು, ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉಳಿದುಕೊಳ್ಳುವಂತ ಹೋಟೆಲ್ ಸೇರಿದಂತೆ ಸಾಕಷ್ಟು ಪ್ರಮುಖ ಸ್ಥಳಗಳಲ್ಲಿ 200ಕ್ಕೂ ಹೆಚ್ಚು CC ಕ್ಯಾಮೆರಾಗಳನ್ನ ಈಗಾಗಲೇ ಅಳವಡಿಕೆ ಮಾಡುವಂತ ಒಂದು ಕೆಲಸವನ್ನ ಈಗಾಗಲೇ ಜಿಲ್ಲಾಡಳಿತ ಮಾಡಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಅಂದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೊಸಪೇಟೆಗೆ ಆಗಮಿಸ್ತಿರುವಂತದ್ದು. ಜೊತೆಗೆ ಮೊದಲ ಬಾರಿಗೆ ಅಂದ್ರೆ ವಿಜಯನಗರದ ಹೊಸಪೇಟೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಸ್ತವ್ಯವನ್ನ ಹೂಡಿರುವಂತದ್ದು. ಜೊತೆಗೆ 4 ಕ್ಷೇತ್ರಗಳಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಭಾವ ಬೀರುತ್ತೆ ಅಂತ ಒಂದು ಚರ್ಚೆಗಳು ಕೂಡ ಈಗ ಬಳ್ಳಾರಿ ಭಾಗದಲ್ಲಿ ಶುರುವಾಗಿರುವಂತದ್ದು. ಹೀಗಾಗಿ ಶತಾಯಗತಾಯವಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಹಿಡಿತದಲ್ಲಿ ಇಟ್ಕೊಳ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳು ಕೂಡ ಈಗ ಆಗಿರುವಂತದ್ದು. ಇವತ್ತು ಸಂಜೆ ವೇಳೆಗೆ ಈ ಒಂದು ಸಮಾವೇಶ ಈಗ ಜರುಗೋಕೆ ಎಲ್ಲ ತಯಾರಿಗಳನ್ನ ಈಗಾಗಲೇ ಬಿಜೆಪಿ ನಾಯಕರು ಮಾಡಿಕೊಂಡಿರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದೇಳಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.